ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಷಡ್ಯಂತ್ರ ಮಾಡಿದವರಿಗೆ ಮೊಬೈಲ್ ಸಂಕಷ್ಟ ಎದುರಾಗಿದೆ. ಗಿರೀಶ್ ಮಠಣ್ಣ, ಜಯನ್, ವಿಠಲ್ ಗೌಡ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಷಡ್ಯಂತ್ರ ಮಾಡಿದವರಿಗೆ ಈಗ ಮೊಬೈಲ್ ಸಂಕಷ್ಟ ಎದುರಾಗ್ತಾ ಇದೆ ನೋಡಿ. ಗಿರೀಶ್ ಮಠಣ್ಣ, ಜಯನ್, ವಿಠಲ್ ಗೌಡ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ತಾಂತ್ರಿಕವಾಗಿ ಬಹಳಷ್ಟು ಈಗ ಅಧಿಕಾರಿಗಳಿಗೆ ಅದು ಸಹಾಯ ಮಾಡಿಬಿಡುತ್ತೆ ಪೊಲೀಸರಿಗೆ. ಇನ್ನು ಯೂಟ್ಯೂಬರ್ ಮನಾಫ್ ಜೊತೆಗೆ ಅಭಿಷೇಕ್ ಮೊಬೈಲನ್ನು ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ. ಯಾರ ಜೊತೆಯಲ್ಲಿ ಸಂಭಾಷಣೆ, ಮೆಸೇಜ್ಗಳಿರ್ಬೋದು, ವಾಟ್ಸಪ್ ಮೆಸೇಜ್ಗಳಿರ್ಬೋದು ಅಥವಾ ವಿಡಿಯೋಗಳನ್ನು ಶೇರ್ ಮಾಡಿರುವಂಥದ್ದು ಇರ್ಬೋದು. ಬಹಳ ವರ್ಷಗಳ ಹಿಂದೆ ಮಾಡಿದರೂ ಕೂಡ ಎಲ್ಲವೂ ಸಿಕ್ಕಿಬಿಡುತ್ತೆ. ಒಂದು ಮೊಬೈಲ್ ಸೀಕ್ರೆಟನ್ನು ಬಯಲು ಮಾಡಲು ಈಗಾಗಲೇ ಮುಂದಾಗ್ತಾ ಇದೆ SIT. ಮೊಬೈಲ್ ಡಾಟಾ ರಿಟ್ರೀವ್ಗೆ ಈಗಾಗಲೇ ಕಳಿಸಿದ್ದಾರೆ SIT ಅಧಿಕಾರಿಗಳು. ಸೊ ಈ ಒಂದು ಮೊಬೈಲ್ಗಳಲ್ಲಿ ಅಡಗಿದೆ ಷಡ್ಯಂತ್ರಕೋರರ ಅಸಲಿ ಸೀಕ್ರೆಟ್. ಈ ಮೊಬೈಲ್ಗಳಿಂದ ಗೊತ್ತಾಗುತ್ತೆ ನೋಡಿ. ಮಹತ್ವದ ದಾಖಲೆಗಳನ್ನು ಡಿಲೀಟ್ ಮಾಡಿದೆ ಬುರುಡೆ ಗ್ಯಾಂಗ್. ಏನೇ ಡಿಲೀಟ್ ಮಾಡಿದ್ರು ಕೂಡ ಅವರು ರಿಟ್ರೀವ್ ಮಾಡ್ತಾರೆ ಅಧಿಕಾರಿಗಳು. ಮೊಬೈಲ್ ರಿಟ್ರೀವ್ ಮಾಡಿ ಸಾಕ್ಷಿಯಾಗಿ ಪರಿಗಣಿಸಲು ನಿರ್ಧಾರವನ್ನು ಮಾಡಿದ್ದಾರೆ SIT. ಮೊಬೈಲ್ ಸೀಸ್ ಹಿನ್ನೆಲೆಯಲ್ಲಿ ಬುರುಡೆ ಗ್ಯಾಂಗ್ನವರಿಗೆ ಈಗಾಗಲೇ ನಡುಕ ಶುರು ಆಗಿಬಿಟ್ಟಿದೆ. ಇವರು ಏನೇ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ರು ಕೂಡ SIT ಮುಂದೆ ಏನಂದರೆ ಏನೂ ಇರೋದಿಲ್ಲ. ಯಾಕೆಂದರೆ ಇವರು ಏನೇ ಡಿಲೀಟ್ ಮಾಡಿದ್ರು ಎಲ್ಲವನ್ನು ಕೂಡ ಅವರು ರಿಟ್ರೀವ್ ಮಾಡ್ತಾರೆ. ಇವತ್ತು ಮತ್ತೆ 6 ಜನರಿಗೂ ಕೂಡ ವಿಚಾರಣೆಯನ್ನು ನಡೆಸಲಿದೆ SIT. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ಸ್ಗಳು ಇಲ್ಲಿವರೆಗೂ ಕೂಡ ಸಿಕ್ಕಿರುವಂಥದ್ದು, ಜೊತೆಗೆ ಇವತ್ತು ಯಾರನ್ನೆಲ್ಲ ವಿಚಾರಣೆಯನ್ನು ಕೂಡ ನಡೆಸಲಿದ್ದಾರೆ, ಯಾವ ರೀತಿಯಾಗಿ ಸಂಕಷ್ಟಗಳು ಕೂಡ ಈಗಾಗಲೇ ಈ ಒಂದು ಬುರುಡೆ ಗ್ಯಾಂಗ್ಗೆ ಶುರುವಾಗಲಿದೆ, ಏನಿದೆ ಅಪ್ಡೇಟ್ಸ್? ಕುಸುಮ, ಇವತ್ತು ಬುರುಡೆ ಗ್ಯಾಂಗ್ಗೆ ಮತ್ತೆ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ನಿನ್ನೆ ಒಂದಿಷ್ಟು ಮಹತ್ವದ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಷಡ್ಯಂತ್ರಕೋರರು ಒಂದಿಷ್ಟು ಷಡ್ಯಂತ್ರವನ್ನ ಮೊಬೈಲ್ ಮೂಲಕ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಮೆಸೇಜ್ ಗಳನ್ನು ಕಳಿಸಿದಿರಬಹುದು, ಅದೇ ರೀತಿ ಗ್ರೂಪ್ ಗಳನ್ನ ಮಾಡಿಕೊಂಡು ಮಾಡಿದ್ದಾರೆ. ಅದೇ ರೀತಿಯಾಗಿ ಒಂದಿಷ್ಟು ಶೇರ್ ಗಳನ್ನು ಬುರುಡೆ ಗ್ಯಾಂಗ್ ಕೂಡ ಮಾಡಿತ್ತು. ಅದಾದ ಬಳಿಕ ಇದೀಗ ಒಂದಿಷ್ಟು ದಾಖಲೆಗಳನ್ನು ಕೂಡ ಮೊಬೈಲ್ ಇಟ್ಕೊಂಡಿದ್ರು ಅಂತ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಬುರುಡೆ ಗ್ಯಾಂಗ್ ನ 3 ಸದಸ್ಯರು, ಒಂದು ಗಿರೀಶ್ ಮಠಣ್ಣ, ವಿಠಲ್ ಗೌಡ ಹಾಗೆ ಜಯಂತ್, 3 ಜನ. ಅದೇ ರೀತಿಯಾಗಿ ಷಡ್ಯಂತ್ರಕ್ಕೆ ಸಹಾಯ ಮಾಡಂತ ಮನಾಫ್ ಮತ್ತೆ ಅಭಿಷೇಕ್ ಒಟ್ಟು 5 ಜನರ ಫೋನ್ ಅನ್ನು ಕೂಡ ಈಗ ಸೀಸ್ ಮಾಡಿದೆ. ಅದೇ ರೀತಿಯಾಗಿ ರಿಟ್ರೈವ್ ಮಾಡ್ಲಿಕ್ಕೂ ಕೂಡ ಈಗ FSR ಗೆ ಕಳಿಸ್ಕೊಟ್ಟಿದೆ. ಇಲ್ಲಿ ರಿಟ್ರೈವ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮೆಸೇಜ್ಗಳು, ಯಾಕಂತ ಹೇಳಿ ಕಮ್ಯುನಿಕೇಶನ್ ಮಾಡಬೇಕಲ್ಲ, ಹೀಗಾಗಿ ಮೆಸೇಜ್ ಮೂಲಕ ಒಂದಿಷ್ಟು ಕಮ್ಯುನಿಕೇಶನ್ ಅನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಮೆಸೇಜ್ ಕಮ್ಯುನಿಕೇಶನ್ಗಳು ಅದಾದ ಬಳಿಕ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಶೇರ್ ಮಾಡಕ್ಕೆ, ಉದಾಹರಣೆ ಒಂದು ಬುರುಡೆ, ಆ ಬುರುಡೆಯ ವಿಡಿಯೋ ಮೊದಲು ಯಾರು ಕಳಿಸಿದ್ರು ಅನ್ನೋದು ಪತ್ತೆ ಹಚ್ಚಬೇಕಾಗುತ್ತೆ. ಹೀಗಾಗಿ ಆ ಡಾಟಾಗಳೆಲ್ಲ ಡಿಲೀಟ್ ಮಾಡಿದ್ರು. ಯಾರಿಂದ ಯಾರಿಗೆ ಬಂತು ಅಂತ ಹೇಳಿ ಗೊತ್ತಿಲ್ಲ. ಯಾಕಂತ ಮೊದಲು ಆ ಶೂಟ್ ಆಗಿದ್ದಲ್ಲಿ ಮೊದಲು ಅದು ಅಪ್ಲೋಡ್ ಆಗೋದು ಎಲ್ಲಿಗೆ ಅಂತೇಳಿ, ಅದಾದ ಬಳಿಕ ಇನ್ನೊಂದಿಷ್ಟು, ಯಾಕಂದ್ರೆ ಚಿನ್ನಯ್ಯನಿಂದ ಇನ್ನೊಂದಿಷ್ಟು ವಿಡಿಯೋ ಹೇಳಿಕೆಗಳನ್ನ ಮಾಡ್ಕೊಂಡು ಇಟ್ಟುಕೊಂಡಿದ್ರು ಅಂತ ಹೇಳಾಗ್ತಾ ಇತ್ತು. ಆ ವಿಡಿಯೋಗಳು ಏನು ಅಂತಿಲ್ಲ. ಯಾಕಂತ ಹೇಳಿದ್ರೆ ಏನೇ ಉಲ್ಟಾ ಹೊಡೆದ್ರು ಕೂಡ ಒಂದಿಷ್ಟು ವಿಡಿಯೋಗಳ ಹೇಳಿಕೆಗಳನ್ನ ಇಟ್ಕೊಂಡಿರ್ಬೇಕು ಅಂತೇಳಿ ಈ ಗ್ಯಾಂಗ್ ನಿರ್ಧಾರ ಮಾಡ್ಕೊಂಡಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಲೂ ಕೂಡ ಒಂದಿಷ್ಟು ಮಾಹಿತಿಗಳು ಆ ಫೋನ್ಗಳಲ್ಲಿ ಇದೆ ಅಂತ ಹೇಳಾಗ್ತಾ ಇತ್ತು. ಹೀಗಾಗಿ ಎಲ್ಲಾ ಫೋನ್ಗಳಿಗೂ ಕೂಡ ರಿಟ್ರೈವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹೀಗಾಗಿ ಇದನ್ನ ಡಿಜಿಟಲ್ ಸಾಕ್ಷಿಯಾಗಿ ಬಳಸ್ಕೊಳ್ಬಹುದು ಕೇಸ್ಗೆ ಅಂತ ಹೇಳಿ SIT ಪೊಲೀಸ್ನವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಫೋನ್ ನಲ್ಲಿ ಇನ್ನೊಂದಿಷ್ಟು, ಯಾಕಂತ ಯಾರ್ಯಾರಿಗೆಲ್ಲ ಸಂಪರ್ಕ ಮಾಡಿದ್ರು, ಯಾರ್ಯಾರಿಗೆಲ್ಲ ಹಣ ಕೊಟ್ಟರು, ಗೂಗಲ್ ಪೇ ಮಾಡಿದ್ರ, ಕ್ಯಾಶ್ ಕೊಟ್ಟರೆ ಎಲ್ಲ ದಾಖಲೆಗಳು ಇರುತ್ತೆ. ಅದೇ ರೀತಿ ಒಂದಿಷ್ಟು ನೋಟ್ ಆದ್ರೂ ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಯಾರು ಕರೆ ಮಾಡಿದ್ರು, ಎಲ್ಲೆಲ್ಲಿ ಟವರ್ ಲೊಕೇಶನ್ಗಳಿತ್ತು, ಎಲ್ಲಾ ವಿಚಾರವನ್ನ ಇದು ಮಾಡ್ಕೊಳ್ಳಿಕ್ಕೆ ಇವತ್ತು ವಿಚಾರಣೆಗೆ ಹಾಜರಾದಂತ ಎಲ್ಲರ ಫೋನ್ಗಳನ್ನು ಸೀಸ್ ಮಾಡಿಕೊಂಡು FSR ಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದೇ ಫೋನ್ ಇವರಿಗೆ ಸಂಕಷ್ಟ ತಂದು ಕೊಡುತ್ತೆ ಅಂತ ಹೇಳಿ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಬುರುಡೆಯ ಗ್ಯಾಂಗ್ ಏನಿದೆ, ಸಂಕಷ್ಟ ಒಂದಾದ್ಮೇಲೆ ಒಂದೊಂದು ಸಂಕಷ್ಟಗಳನ್ನು ಈಗಾಗಲೇ ಈ ಒಂದು ಬುರುಡೆ ಗ್ಯಾಂಗ್ ಎದುರಿಸ್ತಾ ಇದೆ. ಇವತ್ತು 6 ಜನರಿಗೂ ನೋಟಿಸನ್ನು ಕೂಡ ಕೊಡಲಾಗಿದೆ. ಈ ಒಂದು ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ, ಜೊತೆಗೆ ಅದಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು, ಎಲ್ರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ.